ಹಾಯ್ ಎಲ್ರಿಗೂ ನಮಸ್ಕಾರ. ಮರಗೆಣಸಿನ ಚಿಪ್ಸ್ ಮಾಡ್ತಾ ಇದ್ದೆ. ನಾನು ಮಾಡ್ತಾ ಇರೋ ವಿಧಾನನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ನೋಡೋಣ. ಒಂದು ಮರಗೆಣಸು ತೊಗೊಂಡು ಅದನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಸಿಪ್ಪೆ ಸುಲ್ಕೋತಾ ಇದ್ದೀನಿ. ಇದನ್ನು ಸಿಪ್ಪೆ ತೆಗೆದು ತೆಳ್ಳಗೆ ಇದನ್ನು ಪೀಸ್ ಮಾಡ್ಕೋತಾ ಇದ್ದೀನಿ. ತುಂಬಾ ಸುಲಭ ಮರಗೆಣಸಿನ ಚಿಪ್ಸ್ ಮಾಡೋದು, ತುಂಬಾ ಒಳ್ಳೆಯದು ಕೂಡ ಆರೋಗ್ಯಕ್ಕೆ. ಹೀಗೆ ಕಟ್ ಮಾಡ್ಕೊಳ್ಳೋದ್ರಿಂದ ಎಣ್ಣೆಲಿ ಚೆನ್ನಾಗಿದು ಬೇಯುತ್ತೆ. ಸ್ವಲ್ಪ ದಪ್ಪ ಆದರೆ ಅಷ್ಟು ಬೇಯಲ್ಲ. ಈಗ ಬಾಣಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಒಂದೊಂದೇ ಗೆಣಸಿನ ಚಿಪ್ಸ್ ಬಿಡೋಣ. ಹಾಗೆ ಮರಗೆಣಸಿನ ಚಿಪ್ಸ್ ಬಂದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದರಲ್ಲಿ ಕ್ಯಾಲ್ಶಿಯಮ್ಮು, ಐರನ್ ತುಂಬ ಹೆಚ್ಚಿಗೆ ಇದೆ. ಬೋನ್ ಡೆವಲಪ್ಮೆಂಟ್ಗೆ ತುಂಬ ಒಳ್ಳೆಯದು. ಫೈಬರ್ ಇದರಲ್ಲಿ ಹೆಚ್ಚಿಗೆ ಇದೆ. ನಾರಿನಂಶ ಇರೋದ್ರಿಂದ ಜೀರ್ಣಶಕ್ತಿ ಹೆಚ್ಚಿಸುತ್ತೆ. ಹಾಗೆ ತುಂಬ ಸಣ್ಣ ಇರೋರು ಇದನ್ನು ತಿನ್ನೋದ್ರಿಂದ ಸ್ವಲ್ಪ ವೆಯ್ಟ್ ಗೇನ್ ಮಾಡ್ಕೋಬೋದು. ಮಕ್ಕಳಿಗೆ ಇದನ್ನು ಕೊಟ್ಟರೆ ತುಂಬಾ ಒಳ್ಳೆಯದು. ಹಾಗೆ ಅನಿಮಿಕ್ ಪೇಷಂಟ್ ಯಾರು